ದಕ್ಷಿಣ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಈಗಾಗಲೇ ಉಪಚುನಾವಣಾ ಅಕ್ಕಣ ರಂಗೇರಿದೆ. ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಮ್ಮೊಟ್ಟಿಗೆ ಬಿಜೆಪಿ ಮುಖಂಡರಾದಂತವರಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ದಾಸಕರಿಯಪ್ಪ ಅವರು ಇವಾಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ, ಏನ್ ಹೇಳ್ತೀರಾ ಸರ್? ಗೆಲ್ತೀವಿ ಅಂತ ಹೇಳ್ತೇನಮ್ಮ. ಓಕೆ, ಈಗ ರ್ಯಾಲಿ ಎಲ್ಲ ನೋಡ್ಕೊಂಡು ಬಂದ್ರಿ, ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ಅಂತ? ಸಾಮಾನ್ಯವಾಗಿ ನಾನೊಬ್ಬ ಭಾರತೀಯ ಜನತಾ ಪಕ್ಷದ ಸಣ್ಣ ಕಾರ್ಯಕರ್ತ. ಮಾಧ್ಯಮ ಬಹಳ ದೊಡ್ಡದು, ಇಡೀ ಪ್ರಪಂಚದ ವಿಚಾರವನ್ನು ತಿಳ್ಕೊಂಡಿರ್ತಕ್ಕಂಥವ್ರು ಮಾಧ್ಯಮದವರು. ನಮಗಿಂತ ಹೆಚ್ಚು ನಿಮಗೆ ಗೊತ್ತಿರುತ್ತೆ. ಸರ್, ಈಗ ಒಬ್ಬ ಕಾರ್ಯಕರ್ತರಾಗಿ ಬಂದವರು ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಹೆಗ್ಗಳಿಕೆಗೆ ಏನು ಹೇಳ್ತೀರಾ ಅಂತ? ದಾವಣಗೆರೆ ನಗರದ ದಕ್ಷಿಣ ಕ್ಷೇತ್ರದ ಮತದಾರ ಬಂಧುಗಳು, ಏನು ಈ ಕ್ಷೇತ್ರ ತೆರವಾಗಿ 3 ತಿಂಗಳಾಯಿತು. 2 ವರ್ಷ 9 ತಿಂಗಳ ತನಕ ಅಲ್ಲಿ ಕಾಂಗ್ರೆಸ್ಸಿನ ಹಿರಿಯರಾದಂಥ ಶಿವಶಂಕರಪ್ಪನವರು ಶಾಸಕರಾಗಿದ್ದರು. ಆಕಸ್ಮಿಕವಾಗಿ ಅವರು ಮರಣ ಹೊಂದಿದರು. ಜನ ಅಂದೇ ಡಿಸೈಡ್ ಮಾಡಿದ್ರು, ಈ ಕಾಂಗ್ರೆಸ್ನ ತುಷ್ಟೀಕರದ ರಾಜಕಾರಣ, ಜಾತಿಗಳ ರಾಜಕಾರಣ, ಧರ್ಮಗಳ ಮಧ್ಯೆ ರಾಜಕಾರಣ, ಒಬ್ಬನಿಗೆ ಆಗದೇ ಇರಂಗೆ ಅವರನ್ನ ಅಗಲಿಸಿ ಮಾಡ್ತಾ ಇರತಕ್ಕಂಥ ರಾಜಕಾರಣ, ಇದನ್ನೆಲ್ಲ ಜನ ನೋಡಿದ್ದಾರೆ. ಆ ಕ್ಷಣನೇ ತೀರ್ಮಾನ ಮಾಡಿದ್ದಾರೆ ಬದಲಾವಣೆ ಮಾಡಬೇಕು ಅಂತ ಹೇಳಿ. ಅದರಲ್ಲೂ ಕೂಡ ಏನು ತಳಮಟ್ಟದಿಂದ ಬಂದಿರತಕ್ಕಂಥ ಶ್ರೀನಿವಾಸ್ ದಾಸಕರಿಯಪ್ಪನವರಿಗೆ ಯಾವತ್ತು ಟಿಕೆಟ್ ಘೋಷಣೆ ಆಯ್ತು ಅವತ್ತೇ ನಿರ್ಧಾರ ಮಾಡಿದ್ರು, ಈ ಬಾರಿ ದಕ್ಷಿಣ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ವೋಟ್ ಹಾಕಿ ಗೆಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತೇನು ದಾವಣಗೆರೆಯ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನಾವೇನು ಪೂಜೆ ಸಲ್ಲಿಸಿ ಬಂದ್ವಿ, ಅಲ್ಲಿ ನಡೆದಿರ್ತಕ್ಕಂಥ ಜನಸ್ತೋಮ, ಬಂದಿರತಕ್ಕಂಥ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಹಿರಿಯರು, ಮುಖಂಡರುಗಳು, ಸನ್ಮಾನ್ಯ ಯಡಿಯೂರಪ್ಪನವರ ಆದಿಯಾಗಿ ಸಿ ಪಾಟೀಲ್ ರವರು, ನಗರದ ಜಿಲ್ಲೆಯ ಎಲ್ಲ ಪ್ರಮುಖರುಗಳು ಬಂದಿರತಕ್ಕಂಥ ಆ ಜನರನ್ನ ನೋಡಿದ್ರೆ ಆಗ್ಲೇ ಗೊತ್ತಾಗತ್ತೆ. ಇನ್ನೇನು 9ನೇ ತಾರೀಕು ಮತದಾನದ ದಿನ ಇದೆ. ಆ ದಿನನ ನಿರೀಕ್ಷೆ ಮಾಡ್ತಾ ಇದ್ದಾರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಜನ, ನಿರೀಕ್ಷೆ ಮಾಡ್ತಾ ಇದ್ದಾರೆ. ಯಾವಾಗ ನಾವು 9ನೇ ತಾರೀಕು ಬರುತ್ತೆ, ಆ ಬೂತಿನ ಬಾಗಿಲು ತೆರೆಯುತ್ತೆ, ಯಾವಾಗ ನಾವು ಬಿಜೆಪಿಯ ಬಟನ್ ಅನ್ನ ಒತ್ತುತ್ತೀವಿ, ಯಾವಾಗ ನಮ್ಮ ದಾಸಕರಿಯಪ್ಪ ಶ್ರೀನಿವಾಸನ್ನ ವಿಧಾನಸೌಧದ 3ನೇ ಮಾಡಿಗೆ ಕಳಿಸ್ತೀವಿ ಅಂತೇಳಿ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಜನ. ಸರ್, ಈಗಾಗಲೇ ಜಿಲ್ಲೆಯಲ್ಲಿ ಒಂದಷ್ಟು ಬಂಡಾಯಗಳು ಎದ್ದಿದೆ. ಅಲ್ಪಸಂಖ್ಯಾತರು ನಮಗ್ ಬೇಕು ಟಿಕೆಟ್ ಅಂತ ಹೇಳಿ, ಮತ್ತೊಂದ್ ಕಡೆ ಸಚಿವ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೆ ಕೊಡಿಸಿರುವಂತದ್ದು, ಆ ಬಗ್ಗೆ ಹೇಳೋದಾದ್ರೆ ಸರ್? ನೋಡಿ, ಈ ಜಗತ್ತಿನಲ್ಲಿ ಯಾರೊಬ್ರು ಕೂಡ ಶಾಶ್ವತವಾಗಿ ಅಧಿಕಾರವನ್ನ ಮಾಡಿರ್ತಕ್ಕಂಥ ಇತಿಹಾಸ ಈ ಭೂಮಿ ಮೇಲಿಲ್ಲ. ಅದು ಅಂತ್ಯದ ಕಾಲ ಈಗ ಬಂದಿದೆ. ಅದು ತೆಗೆಯಕ್ಕೋಸ್ಕರ ಈಗ ಬಂದಿದೆ. 100ಕ್ಕೆ 100 ಎಲ್ಲ ಜನರು ಕೂಡ, ಎಲ್ಲ ಜಾತಿ ಜನಾಂಗ ಧರ್ಮದವರು ಕೂಡ ಕಾಂಗ್ರೆಸ್ ನನ್ನ ತಿರಸ್ಕಾರ ಮಾಡಿದ್ದಾರೆ. ಇನ್ನೇನು 9ನೇ ತಾರೀಕು ಚುನಾವಣೆ ಬಂದಾಗ ಜನರ ತಾಕತ್ತು ಏನು, ಬಡವ ಬಲ್ಲಿದನ ನಡುವೆ ಏನು ಚುನಾವಣೆ ನಡೀತಾ ಇದೆ, ಆ ಮತದಾರರ ಶಕ್ತಿ ಏನು ಅಂತೇಳಿ ಅವತ್ತು ಪ್ರದರ್ಶನ ಮಾಡ್ತಾರೆ. ಅಂದು ಗೊತ್ತಾಗತ್ತೆ ಈ ದಾವಣಗೆರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಕ್ತ ಜಿಲ್ಲೆಯನ್ನಾಗ್ಲಿ ಮಾಡ್ಲಿಕ್ಕೆ ಜನತೆ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಅನ್ನೋದೊಂದು ನನ್ನ ಭಾವನೆ. ಧನ್ಯವಾದಗಳು. ಕಾಂಗ್ರೆಸ್ ಅನ್ನ ಮುಕ್ತ ಮಾಡೋದಕ್ಕೆ ಬಿಜೆಪಿ ಹೊರಟಿದೆ ಅಂತ ಬಿಜೆಪಿ ಮುಖಂಡರು ಈಗಾಗಲೇ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಗುರು ಜೊತೆ ಗಂಗಾ ಜಾಧವ್, ದಾವಣಗೆರೆ.